ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದಲ್ಲ ಅಪ್ಪ, ಅದು ಇದೇನಾ? ಕಾಡಲ್ಲಿ ಸಿಗೋ ಸೊಪ್ಪು ಅಲ್ಲ ಮಾರದು. ಇವತ್ತು ಸಂಡೆ ರಜೆ. ಪ್ರತಿ ಸಂಡೆ ರಜೆ ಇರ್ತದ? ಎಂತ ಮಾರೆ ಶಾಲೆ ಅದು? ಎಲ್ಲಿ ಮಾರೆ ಹೇಳಿದೆ? ಅದೆಲ್ಲ ಒಳ್ಳೇದಾಗ್ತದೆ, ಇರಲಿ. ಬೋರ್ವೆಲ್ ಅಲ್ಲಿ ಸಹ ನೀರು ಕಮ್ಮಿ ಆಗ್ತದೆ. ಬಾರ್ಗ ನಿಮಗೆ ಕುಂದಾಪುರ ಕನ್ನಡ ಬರ್ತದ? ಕುಂದಾಪುರ ಕನ್ನಡ ಬರ್ತದ? ಮಾತಾಡಂತೆ. ನಿಮ್ಮಲ್ಲಿ ಈಗ ಬೇಸಾಯ ಸ್ಟಾರ್ಟ್ ಆಗಿದೆ? ನಿಮ್ಮ ಆಚೆ ಹಾಂ, ಇನ್ಮೇಲೆ ಸ್ಟಾರ್ಟ್ ನಮ್ಮಲ್ಲಿ. ನಿಮ್ಮಲ್ಲಿ ಹಾಂ. ವಾಟರ್ ಹಾಕ್ತೀನಿ. ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಓಕೆ. ನಮಸ್ಕಾರ ಸ್ನೇಹಿತರೆ, ಕರಾವಳಿ ಫ್ರೆಂಡ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ನಮ್ಮದು ಕಂಟಿನ್ಯೂಷನ್, ಅಂದರೆ ಈ ಗದ್ದೆ ಬೇಸಾಯದ್ದು ಕಂಟಿನ್ಯೂ ವಿಡಿಯೋ ಈಗ ಮಾಡ್ತಿದ್ದೇವೆ. ಇದರಲ್ಲಿ ಈಗ ನಮ್ಮ ಗದ್ದೆಗೆ ಈಗ ಟ್ರ್ಯಾಕ್ಟರ್ ಬರ್ತದೆ, ಎರಡನೇ ಸಲ ಉಳುಮೆ ಮಾಡಲಿಕ್ಕೆ. ಎರಡನೇದು ಸಾರದ ಉಳ್ಮೆ ಒಂದೊಂದ್ಸತಿ ಬರ್ತಾ ಇತ್ತು. ಹೌದಾ? ಇದೆಂತ ಟೊಪ್ಪಿ ಎಲ್ಲ ಹಾಕೊಂಡು ಬಂದದ, ಮಳೆ ಬರ್ತದೆ ಅಂತ ಭಾರ್ಗವ ರೆಡಿಯಾಗಿ ಬಂದಿದ್ದಾನೆ. ಈಗ ಗದ್ದೆ ಉಳಿದಾದ್ಮೇಲೆ ಮತ್ತೆ ಮೊಳಕೆ ಬಂದ ಭತ್ತದ ಬೀಜವನ್ನು ಡೈರೆಕ್ಟ್ ಗದ್ದೆಗೆ ಹಾಕುವಂಥದ್ದು. ನೀರು ಸ್ವಲ್ಪ ಜಾಸ್ತಿ ಉಂಟು, ಅದನ್ನೀಗ ಸ್ವಲ್ಪ ಹದ್ದು ಮಾಡಬೇಕು. ಅಂದರೆ ಸ್ವಲ್ಪ ನೀರು ಒಳಗೆ ಬಾರದಾಗೆ ಸ್ವಲ್ಪ ಕಂಟ್ರೋಲ್ ಮಾಡಿ, ಮತ್ತು ಎಷ್ಟು ನೀರುಂಟು ಅಷ್ಟು ನೀರು ಗದ್ದೆಯಲ್ಲೇ ನಿಲ್ಲುವ ಹಾಗೆ ಮಾಡಬೇಕು. ಅಂದರೆ ಹೊರಗೆ, ಅಂದರೆ ಗದ್ದೆಯಿಂದ ಹೊರಗೆ ಹೋಗೋದಾಗೆ ನೋಡ್ಕೊಳ್ಬೇಕು. ಅಂದರೆ ಕೆಸರು ನೀರು ಹೊರಗೆ ಹೋಗೋದಾಗೆ ನೋಡ್ಕೊಳ್ಬೇಕು. ನೋಡಿ, ಟ್ರ್ಯಾಕ್ಟ್ರಲ್ಲಿ ಗದ್ದೆ ಅಳ್ತಾ ಉಂಟು. ಅಲ್ಲಿ ನೋಡಿ ಅಂತೆ ಎಂತ ಉಂಟು? ಬರ್ತಿದ್ದೆ ವಾಟರ್ ವಾಟರ್ ಬರ್ತಾ ಉಂಟಾ? ಅದೀಗ ಬರದಾಗೆ ಮಾಡಬೇಕು ಮಾರೆ, ಇಲ್ಲಿದ್ರೆ ಜಾಸ್ತಿ ಸಿಗ್ತದೆ ನೀರಿನ. ಅದು ಆಚೆ ಹೋಗುವಾಗೆ ಮಾಡುವ. ಈಗ ನೀರೆಲ್ಲ ಒಳಗೆ ಬಾರದಾಗೆ ಮಾಡಿದ್ದೇನೆ. ಟ್ರ್ಯಾಕ್ಟರ್ ಸಹ ಬಂದಿದೆ. ಅಂದರೆ ಈಗ ಹೊರಗಡೆ ಇದ್ದು, ಅಂದರೆ ಗದ್ದೆಗೆ ಔಟ್ಸೈಡಿಂದ ನೀರು ಒಳಗೆ ಬಾರದಾಗೆ ಮಾಡಿದ್ದೇನೆ. ಹಾಗೆ ನಮ್ಮ ಗದ್ದೆದು ನೀರು ಹೊರಗೆ ಹೋಗೋದಾಗೆ ಸಹ ಮಾಡಿದ್ದೇನೆ. ಎಷ್ಟು ನೀರು ಬೇಕು ಅಷ್ಟು ಮಾತ್ರ ಹದ ಮಾಡಿ ಬಿಟ್ಟಿದ್ದೇನೆ. ನೋಡಿ, ಆಲ್ರೆಡಿ ಕೊಕ್ಕರೆಗಳೆಲ್ಲ ಬಂದಾಗಿದೆ. ಈಗ ಎಂತ ಮಾಡುದಾ? ಹೌದಾ? ಅವನಿಗೆ ಎತ್ತಲಿಕ್ಕೆ ಆಗೋದಿಲ್ಲಂತೆ, ಊಟ ಮಾಡಿ ಬರಲಿಕ್ಕೆ ಹೇಳಿದ್ದೇನೆ. ನೀರು ಬರ್ತಾ ಉಂಟಲ್ಲ ಮಾರ ನಿಂದು, ನೋಡು. ಬಂದ್ ಮಾಡು ಅದನ್ನು. ಅವನು ಬ್ರಿಡ್ಜ್ ಕಟ್ತಾ ಇದ್ದಾನೆ, ಸೇತುವೆಯಲ್ಲಿ ಎಂತ ಡ್ಯಾಮ್. ನೋಡಿ, ನೀರು ಎಲ್ಲಿ ಬರ್ತಾ ಉಂಟಲ್ಲ, ನೋಡು, ಇಲ್ಲಿ ಬರ್ತಾ ಉಂಟು ನೀರು. ಹಾಂ, ಇಲ್ಲಿಗೆ ಹಾಕು. ನೀನು ಇದ್ದ ಪುಣಿಯನ್ನು ಕಟ್ ಮಾಡ್ತಿದ್ಯಲ್ಲ ಮಾರ, ಸಿಕ್ಕಿಯಲ್ಲಿ ಅದು. ಹಾಂ, ಭಾರ್ಗವ ತೆಗ್ದ ಮಣ್ಣುಂಟು. ಹಾಂ, ಭಾರ್ಗವ ನಿಮಗೆ ಕುಂದಾಪುರ ಕನ್ನಡ ಬರ್ತದ? ಕುಂದಾಪುರ ಕನ್ನಡ ಬರ್ತದ? ಮಾತಾಡಂತೆ. ಅಷ್ಟು ಬರಲ್ವಾ? ಎಲ್ಲಿಗೆ ಹೋಗುದಾ? ಏಯ್, ಕಾಡಲ್ಲಿ ಸಿಗೋ ಸೊಪ್ಪು ಅಲ್ಲ ಮಾರದು, ಅದು ಕೆಸರಿನೆಲ್ಲ ಅಲ್ಲ. ನೀನು ಎಂತ ಶಂಕಿ ಮಾರೆ, ಅದರಲ್ಲಿ ದೋಣಿ ಮಾಡ್ಲಿಕ್ಕೆ ಆಗ್ತದೆ, ಗೊತ್ತುಂಟು? ಅದು ನೀರಿನಲ್ಲಿ ಇಡಿಯಂತೆ, ಮುಳುಗುದಿಲ್ಲ. ಹ್ಞೂ, ಅದರ ಮೇಲೆ ಸ್ವಲ್ಪ ನೀರು ಹಾಕಿ ನೋಡು, ಅಲ್ಲ ಡೈಮಂಡ್ ಆಗಿ ಕಾಣ್ತದಲ್ಲ. ಎಂತಾಗ್ತದೆ? ಎಂತಾಗ್ತದೆ? ಎಂತ ನಿಲ್ಲದು? ಇನ್ನು ಶಾಲೆ ಹೋಗುದಿಲ್ವಾ? ಪ್ರತಿ ಸಂಡೆ ರಜೆ ಇರ್ತದ? ಎಂತ ಮಾರೆ ಶಾಲೆ ಅದು? ಸಂಡೆ ರಜೆ, ಶನಿವಾರ ಭಾನುವಾರ ಹಾಫ್ ಡೇ. ಅಕ್ಕರ ಮಾರೆ. ಈಗ ಎಲ್ಲ ಕಡೆ ಬ್ಲಾಕ್ ಮಾಡಿದ್ದೇನೆ, ನೀರು ಅಲ್ಲಿ ಹೊರ ಹೋಗುದಿಲ್ಲ. ಅವ್ರು ಫಸ್ಟಿಗೆ ಸೈಡ್ ಇದ್ದು ರೌಂಡ್ ಹೊಡೆದಿದ್ದಾರೆ, ಈಗ ನಡುವಿದ್ದು ಉಳ್ತಾ ಇದ್ದಾರೆ ಗದ್ದೆ. ಎಂತ? ಹೌದಾ? ಹೋಗ್ತಿಲ್ಲ? ನೀ ಎಂತ ಬಿಜಾಪುರದವನೀಗ? ಹೋಗ್ತಿಲ್ಲ ಅಂತ? ಹೋಗ್ತಿಲ್ಲ ನಂಗೆ ನೋಡುವಾಗ ಎಂತ ಆಯ್ತು? ಅದನ್ನ ನೋಡುವಾಗ ಚಿಚ್ಚಿದ್ರೆ ಈಗ ನಮ್ಮದು ಗದ್ದೆ ಆಲ್ಮೋಸ್ಟ್ ಒಂದು ರೌಂಡಿದ್ದು ಉಳುಮೆ ಆಗ್ತಾ ಬಂತು. ಅಂದರೆ ಎರಡನೇ ಸಲದ್ದು ಒಂದು ರೌಂಡಿದ್ದು. ಈಗ ನಮ್ಮದು ಗಾಡಿದು ಓನರ್ ಮಹೇಶ್ ಅಣ್ಣ ಬಂದಿದ್ದಾರೆ ಇಲ್ಲಿ. ಮಹೇಶ್ ಅಣ್ಣ, ಮತ್ತು ನಿಮ್ಮ ಹೆಸರಿಗೆ? ಪ್ರವೀಣ್ ಅಂತ. ಮಹೇಶ್ ಅಣ್ಣ, ಈ ಸತಿದ್ದು ಆಲ್ಮೋಸ್ಟ್ ಉಳುಮೆ ಎಲ್ಲರದ್ದು ಆಯ್ತಾ? ನೀವು ವಹಿಸ್ಕೊಂಡದ್ದು? ವರ್ಷಕ್ಕಿಂತ, ಪ್ರತಿ ವರ್ಷಕ್ಕಿಂತ ಈ ಸತಿ ಲೇಟ್ ಅಲ್ಲ? ಮಳೆ ಲೇಟ್ ಆದ್ರಿಂದ ಇದು ಲೇಟ್.
ಈಗ ಆಯ್ತು ಸಡನ್ ಆಗಿ ಒಂದೇ ಸಾರಿ ಮಳೆ ಬಂತಲ್ಲ, ಹಾಂ ಎಲ್ಲ ಮೈ ಮೇಲೆ ಬಂತು. ಮೈ ಮೇಲೆ ಬಂತು. ಹೌದು. ಇನ್ನು ನೆಕ್ಸ್ಟ್ ಕೊಯ್ಲಿಕ್ಕೆ ಇರ್ತದಲ್ಲ, ಕಟಾವ್ ಇರ್ತದೆ ಭತ್ತ, ಅದು ಆಗ ನಿಮ್ದು ಗಾಡಿ ಬರ್ತದಾ? ಬರ್ತದೆ ಅಣ್ಣ, ಬರ್ತದಲ್ಲ. ಕೊಯ್ಯೋ ಮಿಷನ್ ಮತ್ತೆ ರೂಲ್ ಕಟ್ಟೋದು ಬರ್ತದೆ. ಹಾಂ, ರೋಲ್ ಕಟ್ಟೋದು ಬರ್ತದೆ ಒಟ್ಟಿಗೆ. ಬರ್ತದೆ. ಓಕೆ ಓಕೆ. ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ ಎಲ್ಲ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇವೆ ವಿಡಿಯೋದು. ಹಾಂ, ಹಾಕಿ ಬರ್ತೀನಿ. ಬನ್ನಿ. ಕೊಯ್ಯೋ ಮಿಷನ್ ಎಲ್ಲ ತೊಗೊಂಬರ್ತೀನಿ, ಹಾಂ, ಅವಾಗ ಕರ್ಕೊಂಬರ್ತೀನಿ. ನಮ್ಮದು ಲಾಸ್ಟ್ ಇಯರ್ ವಿಡಿಯೋ ಸ್ಟಾರ್ಟ್ ಮಾಡುವಾಗ ಫಸ್ಟ್ ವಿಡಿಯೋ ನಿಮ್ಮದೇ ಮಾಡಿದ್ದು ನಾವು ಹೌದಾ? ಯೂಟ್ಯೂಬಲ್ಲಿ. ಹಾಂ ಹಾಂ ಹಾಂ. ಅದರಿಂದ ಈಗ 1 ವರ್ಷ ಕಂಪ್ಲೀಟ್ ಆಯಿತು. 4,000 ಸಬ್ಸ್ಕ್ರೈಬರ್ ಆದರು. ಹೌದಾ? ಜರ್ನಿ ಹೀಗೆ ಮುಂದುವರಿತಾ ಉಂಟು. ನಮ್ಮೂರ ಕಡೆ ಮಳೆ ಆದರೂ ಈ ವರ್ಷ ಲೇಟ್ ಆಯ್ತಲ್ಲ. ಹಾಂ, ನಿಮ್ಮಲ್ಲಿ ಈಗ ಬೇಸಾಯ ಸ್ಟಾರ್ಟ್ ಆಗಿದೆ ನಿಮ್ಮ ಆಚೆ? ಸ್ಟಾರ್ಟ್ ಆಗ್ತದೆ ಹಾಂ, ಇನ್ಮೇಲೆ ಸ್ಟಾರ್ಟ್ ನಮ್ಮಲ್ಲಿ. ನಿಮ್ಮಲ್ಲಿ ಇನ್ಮೇಲೆ ಸ್ಟಾರ್ಟ್. ಯಾವಾಗಲೂ ಇಷ್ಟೊತ್ತಿಗೆ ಮುಗ್ದಿರ್ತದಲ್ಲ ಅಲ್ಲಿ ಹೌದು, ಯಲ್ಲಾಪುರ ಸಿದ್ದಾಪುರ ಕಡೆಯಿಂದ. ನಾಟಿ ಮಾಡೋದೇ ಸ್ವಲ್ಪ ಲೇಟ್. ಹಾಂ 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 ಹಾಂ. ಅಲ್ಲಿ ಈಗ ನೀರಿಗೆ, ಈಗ ನಮಗೆಲ್ಲ ಇಲ್ಲಿ ತೋಡಿದ್ದು ನೀರು ಅಂತಂದರೆ ತೊರೆಯದು ನೀರು ನಾವು ಒಳಗೆ ಮಾಡೋದಲ್ಲ, ಅಲ್ಲಿ ಎಲ್ಲ ಎಂತ ಮಾಡ್ತಾರೆ? ಕೆರೆ, ಪಂಪ್. ಬೋರ್ವೆಲ್, ಕೆರೆ. ಹಾಂ, ಬೋರ್ವೆಲ್ ಪಂಪ್. ಆದರೆ ಯಾಕೆ ಲೇಟ್ ಮಾಡಿದ್ರಿ ಈ ಸತಿ? ಮಳೆ ಮಳೆ ಹಾಂ, ಬೋರ್ವೆಲ್ಲಲ್ಲಿ ಸಹ ನೀರು ಕಮ್ಮಿ ಆಗ್ತದೆ. ನೀರೆಲ್ಲ ಬೋರ್ ಬಂದಾಗಿತ್ತು, ನೀರು ಇಲ್ಲಿಗ ಬೋರ್ವೆಲ್ ಒಂದು 200-300 ಅಡಿ ಎಲ್ಲಿ ಸಿಗ್ತದೆ? ಅಲ್ಲಿ ಎಷ್ಟು ಅಡಿ ಹೋಗ್ಬೇಕು? 500. 380, ಹಾಂ ಹಾಂ, 500 ಅಡಿವರೆಗೂ. 500 ಅಡಿ ಹೋದ್ರೆ 2 ಇಂಚು 3 ಇಂಚು ಅದೇ ಹಾಗೆ ಸರಿ 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 ಸರಿ. ನಸೀಬ್ ಇರ್ಬೇಕಲ್ಲ, ಸಿಕ್ಕರೆ ಒಳ್ಳೇದು, ಇಲ್ಲ ಅಂದ್ರೆ ಇಲ್ಲ. ಅದೇ ಋಣ ಇರಬೇಕು. ಋಣ ಇದ್ರೆ ಸಿಗ್ತದೆ. ಹಾಗೆ ಎಲ್ಲಾದ್ರೂ ಅಷ್ಟೇ ಅಲ್ಲ, ಅದೌದು. ಅನ್ನದ ಋಣ ಇದ್ದಲ್ಲಿ ಅಷ್ಟೇ ಅನ್ನ ಸಿಗ್ತದೆ. ಮುಂಚೆ ಎಲ್ಲ ಇಲ್ಲಿ ಗದ್ದೆ ಉಳ್ಳಿಕ್ಕೆ ಕೋಣದಲ್ಲಿ ಬರ್ತಾ ಇದ್ದದ್ದು. ಈಗ ನೀವು ಬಂದದ್ರಿಂದ ಬೇಸಾಯ ಆಗ್ತಾ ಉಂಟು. ನೀವಂದ್ರೆ ನಿಮ್ಮಂತ ಆ ಕಡೆಯಿಂದ ಗಾಡಿ ತಗೊಂಡ್ಬಂದು ಇಲ್ಲಿ ಮಾಡೋದ್ರಿಂದ ಬೇಸಾಯ ಆಗ್ತದೆ. ಇಲ್ಲಿದ್ರೆ ಇಲ್ಲಿ ಸಹ ಕೆಲವು ಟ್ರ್ಯಾಕ್ಟರ್ ಉಂಟು, ಆದರೆ ಎಷ್ಟು ರಿಕ್ವೈರ್ಮೆಂಟ್ ಉಂಟು ಅಷ್ಟು ಟ್ರ್ಯಾಕ್ಟರ್ ಅಂತೂ ಖಂಡಿತ ಇಲ್ಲ ನಮ್ಮಲ್ಲಿ. ನಿಮ್ಮ ಕಡೆಯಿಂದ ಬಂದದ್ರಿಂದ ಇಲ್ಲಿ ಬೇಸಾಯ. ಆದ್ದರಿಂದ ನಮ್ಮ ಕರಾವಳಿ ಕಡೆಯವರಿಂದ ನಿಮಗೊಂದು ದೊಡ್ಡ ಧನ್ಯವಾದ ಆಯಿತಾ. ಹೀಗೆ ಬರ್ತಾ ಇರಿ. ಬರ್ತೀವಿ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಒಂದು ಹೇಳಿ ಅಲ್ಲ. ನೀನೇ ಹೇಳೋದು. ಕಟ್ ಮಾಡಿ ಅಲ್ಲ. ಕಟ್ ಮಾಡಿ ಅಲ್ಲ. ಅದೆಲ್ಲ ಒಳ್ಳೆದಾಗ್ತದೆ, ಇರಲಿ. ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಓಕೆ. ಈಗ ನೋಡಿ, ನಾನು ಗದ್ದೆ ಮಿಡ್ಲಲ್ಲಿದ್ದೇನೆ. ಒಳ್ಳೆ ಬಿಸಿಲು ಸಹ ಉಂಟು ಇವತ್ತು. ಟ್ರ್ಯಾಕ್ಟ್ನವ್ರು ಬರ್ತಾ ಇದ್ದಾರೆ 2ನೇ ರೌಂಡಿಗೆ. ನೋಡಿ, ಈಗ ನಿಮಗೊಂದು ಫುಲ್ಲು ಗ್ರೀನ್ ವ್ಯೂ ತೋರಿಸ್ತದೆ. ಎಂತ ಆಯ್ತದು? ಇದು ಲಾಜಿಕ್ ನಾನು ಜಾಯಿಂಟ್ ಮಾಡಿದ ಕೈಗೆ. ಹೌದಾ? ಸ್ಪೈಡರ್ ಕುತ್ಕೋ. ನೋಡಿ, ಗದ್ದೆ ಉಳ್ತಾ ಇದ್ದಾರೆ, ನಾವು ಲೈವ್ ಆಗಿ ನೋಡ್ತಾ ಇದ್ದೇವೆ. ಮಾರ್ಗ ಹೇಗಾಗ್ತದೆ? ಹೇಗೆ ಉಂಟು ನಮ್ಮದು ಹೊಸತ್ತು ಕುತ್ಕೊಳ್ಳಿಕ್ಕೆ ಐಟಮ್? ತಕ್ಕದುಂಟಲ್ಲ? ಹಾಂ, ಕೂತ್ಕೊಂಡ್ರೆ ಕರಾವಳಿಬೋದು. ನಾವು ಕೂತದ್ದು ನೋಡಿ, ನಮಗೊಂದು ಇಲ್ಲಿ ಒಂದು ಆಸನದ ವ್ಯವಸ್ಥೆ ಆಗಿದೆ. ತೆಂಗಿನ ಮರ ಬಿದ್ದದ್ದು, ಸತ್ತು ಬಿದ್ದದ್ದು. ಬೆಟ್ಟು ಮಾಡಿ ನೀರಿಗೆ ಬಿಟ್ಟು ಭಾರ್ಗವ ನೋಡಿ ಕುತ್ಕೊಂಡಿದ್ದಾನೆ ಇಲ್ಲಿ ಒಬ್ಬನೇ. ಭಾರ್ಗವ ಎಂತ ಮಾಡುದಾನ? ಹೌದಾ? ನಿಂದು ಕುರ್ಚಿ ಒಳ್ಳೇದುಂಟು ಮಾರ್ರೆ, ಮಲಗ್ಬೋದಾ? ಮತ್ತೆ ಭಾರ್ಗವ, ಗದ್ದೆ ಎಲ್ಲ ಉಳ್ದಾಯ್ತಾನ? ಹೌದು. ಈಗ ಎಂತ ನೆಕ್ಸ್ಟ್ ಎಂತ? ನೆಕ್ಸ್ಟ್ ಇನ್ನು ಮೊಳಗೆ ಬಂದಿದ್ದಾನು ಬೀಸ್ಲಿಕ್ಕೆ. ಬೀಸ್ಲಿಕ್ಕ ಗದ್ದೆಗೆ? ಯಾರು, ನೀನು ಬೀಸುದ? ನೀನು ಅಪ್ಪ? ಇಬ್ರು ಸಹ. ಅಲ್ಲಿ ನೋಡು, ಡಿ ಜೆ ಆಗ್ತಾ ಉಂಟು. ಅಲ್ಲಿ ನೋಡಿ ಅಂತ ಒಂದು ಲೈಟ್ ಜಿಗಿ ಆಗ್ತದೆ ಅಲ್ಲ, ಲೈಟ್ ಗಿಜಿ ಬಿಜಿ. ಕೊಕ್ಕರೆ ನೋಡಿ, ಕೊಕ್ಕರೆ ಇದೆಲ್ಲ ಹಿಡಿತಾ ಉಂಟು, ಹುಳಗಳನ್ನೆಲ್ಲ ಹೆಕ್ಕಿ ತಿಂತಾ ಉಂಟು. ಒಂದೇ ಒಂದದು, ತುಂಬ ಬಂದಿದ್ರೆ ಒಳ್ಳೇದಿತ್ತು, ತುಂಬ ಕ್ಲಿಯರ್ ಆಗ್ತಿತ್ತು. ಒಂದು ಬಂದಿದ್ದೆ ಎಂತದಾಗಲ್ಲ, ಕಣ್ಣ ಕ್ಲೀನ್ ಆಗ್ತದೆ. ಕ್ಲೀನ್ ಆಗ್ತದಾ? ಒಂದು ಬಂದ್ರೆ ಅಲ್ಲಿ ನೋಡಿ ಒಂದು ಯಾವಾಗಿದ್ದ ಓ ಮೈ ಗಾಡ್. ಫಿಶನ್ನು ಇಟ್ಕೊಂಡೆ ಹೋಗ್ತುಂಟು ಅವಾಗಿಂದ. ಹೋಗ್ತಾ ಇದ್ದೀವಿ. ಈಗ ನಾವು ಗದ್ದೆಗೆ ಬೀಜ ಹಾಕಲಿಕ್ಕೆ ಹೋಗ್ತಾ ಇದ್ದೇವೆ, ಬೀಜ ಹಿಡ್ಕೊಂಡು. ದೊಡ್ಡ ಬುಟ್ಟಿಯಿಂದ ಭತ್ತವನ್ನು ತೆಗೆದು ಈ ಸಣ್ಣ ಬುಟ್ಟಿಗೆ ಹಾಕಿ ಗದ್ದೆಗೆ ಬಿತ್ತುವಂಥದ್ದು.
ನೋಡುವ ಮುಂದೆ ಹೇಗಾಗ್ತದೆ ಅಂತ. ಅದಕ್ಕೆ ಹಗ್ಗ ಬೇರೆ ಹಾಕಿದ್ದು. ಹಾಂ, ದೇವರಿಗೆ ಕೈ ಮುಗ್ದು ಗದ್ದೆಗೆ ಇಳಿದ್ರು. ಏ ವಾಣಿ, ಎಂತ ಮಾಡುದ? ಗಮ್ಮತ್ತಾಗ್ತದೆ. ನೀವು ಕೂಡ ಪ್ರೇಮ್ ಮಾಡಿ ನಮಗೆ ಈ ಸಲ ಒಳ್ಳೆ ರೀತಿ ಬೆಳೆ ಬರಲಿ ಅಂತ ಹೇಳಿ. ಯಾಕಂದರೆ ಈ ಸಲ ಮಳೆಯ ಅಭಾವದಿಂದಾಗಿ ಹೆಚ್ಚಿನವರು ಈ ಸಲ ಬೇಸಾಯವನ್ನು ಮಾಡೋದೇ ಇಲ್ಲ ಅಂತ ಹೇಳಿ ಬೇಸಾಯವನ್ನು ಕೈಬಿಟ್ಟಿದ್ದಾರೆ. ಅಂಥದ್ರಲ್ಲಿ ನಾವು ಏನೋ ಒಂದು ಮಾಡಬೇಕಂತ ಹೇಳಿ ಎಣಿಸಿ ಸ್ಟಾರ್ಟ್ ಮಾಡಿದ್ದೇವೆ. ಸಕ್ಸಸ್ ಸಿಗಲಿ ಅಂತ ನೀವು ಕೂಡ ಪ್ರೇ ಮಾಡಿ. ನಮಗೆ ಕೂಡ ತುಂಬ ಆಸೆ ಉಂಟು ಸಕ್ಸಸ್ ಆಗಬೇಕಂತ ಹೇಳಿ. ನಮಗೆ ಬೇಕಾದ ಟೈಮಿಗೆ ನೀರೆಲ್ಲ ಸರಿಯಾಗಿ ಸಿಕ್ಕಿದರೆ ಬೆಳೆಗೆ ಯಾವ ರೀತಿಯ ಪ್ರಾಬ್ಲಮ್ ಸಹ ಆಗೋದಿಲ್ಲ. ಇಲ್ಲಾಂದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಯಾಕಂದರೆ ಈ ಸಲ ಮಳೆ ಕೂಡ ಇಲ್ಲ ಅಲ್ವಾ. ಮಳೆಯ ಅಭಾವದಿಂದಾಗಿ ಏನು ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ಹೇಳಲಿಕ್ಕೆ ಬರೋದಿಲ್ಲ. ಮಾಡೋದು ನಮ್ಮ ಕೆಲಸ, ಮತ್ತು ಅದರ ಫಲವನ್ನೆಲ್ಲ ದೇವರು ನೋಡ್ಕೊಳ್ತಾನೆ ಅಂತ ಹೇಳ್ತಾರಲ್ಲ, ಹಾಗೆ ನಾವು ಕೂಡ ಅದೇ ರೀತಿ ಎಣಿಸಿ ದೇವರಿಗೆ ಕೈ ಮುಗಿದು ಸ್ಟಾರ್ಟ್ ಮಾಡಿದ್ದೇವೆ. ಮತ್ತು ಫಲವನ್ನು ದೇವರು ಯಾವ ರೀತಿ ಕೊಡ್ತಾರೆ ಅಂತ ಹೇಳಿ ದೇವರಿಗೆ ಬಿಟ್ಟದ್ದು. ಈಗ ಕೊನೆಯ ಸಾಲಲ್ಲಿ ಬಿತ್ತನೆ ಮಾಡ್ತಾ ಇದ್ದಾರೆ. ಇಲ್ಲಿವ ನೋಡಿ, ಒಂದು ತೆಂಗಿನಕಾಯಿ ಮರ ಬಿದ್ದಿದೆ, ಅದರಲ್ಲಿ ಕೂತ್ಕೊಂಡು ನೀರಲ್ಲಿ ಆಟ ಆಡೋದು. ಈಗ ನಮ್ಮ ಬೀಜ ಎಲ್ಲ ಬಿತ್ತಿ ಆಯಿತು. ಬೀಜ ಎಲ್ಲ ಬಿತ್ತಿ ಆದಮೇಲೆ ಮಿಡಲಿಗೆ ಒಂದು ಕೆಸುವಿನ ಗಿಡವನ್ನು ನೆಡೋದು. ನೆಟ್ಟು ಬಂದರು. ಈಗ ಈಗ ನಾವು ಗದ್ದೆಗೆ ಬೀಜ ಹಾಕಿ, ಅಂದರೆ ಡೈರೆಕ್ಟ್ ನಮ್ಮ ಗದ್ದೆಗೆ ಬೀಜವನ್ನು ಡೈರೆಕ್ಟ್ ಗೋರುದಲ್ಲ, ಅದು ಹಾಕಿ ಇವತ್ತಿಗೆ 8 ದಿವಸ ಆಯಿತು. ಅಂದರೆ ಹೋದ ಸಂಡೇ, ಇವತ್ತು ಸಂಡೇ. ಆ ಸಂಡೇದು ಡೇಟ್ ಕೌಂಟ್ ಮಾಡಿದರೆ ಇವತ್ತಿಗೆ 8 ಆಗ್ತದೆ. ಆ ಬೀಜ ಬಿತ್ತಿದ ದಿವಸದ ಲೆಕ್ಕ ಬಿಟ್ಟರೆ ಇವತ್ತಿಗೆ 7 ದಿವಸ ಆಗ್ತದೆ. 7 ದಿವಸಕ್ಕೆ ಎಷ್ಟು ದೊಡ್ಡದಾಗಿದೆ ಗಿಡ, ಹಾಕಿದ ಬೀಜ ಎಲ್ಲ ಮೊಳಕೆ ಬಂದಿದ ಇಲ್ವಾ, ಅಂದರೆ ಮೊಳಕೆ ಬಂದ ಗಿಡ ಗದ್ದೆಯಲ್ಲಿ ಜೀವಾಗಿದೆ ಇಲ್ವಾ ಅಂತ ಒಮ್ಮೆ ತೋರಿಸ್ತೇವೆ. ನಿಮಗೆ ಕಾಣ್ಬೋದು ದೂರದಲ್ಲಿ ಸ್ವಲ್ಪ ಸ್ವಲ್ಪ ಹಸಿರಿರುವಂಥದ್ದು. ಅದು ಆಚೆ ಇದ್ದು ಪ್ರತಿಬಿಂಬ ಸಹ ಉಂಟು ಸ್ವಲ್ಪ. ಕಾಣ್ತದೆ ಅಂತ ಭಾವಿಸ್ತೇನೆ. ನೋಡಿ, ಸಣ್ಣ ಸಣ್ಣ ಗಿಡ ಉಂಟಲ್ಲ, ಅದೆಲ್ಲ ಈಗ 7 ದಿವಸ, 7 ಇಲ್ಲಿದ್ದರೆ 8 ದಿವಸದಲ್ಲಿ ಹೀಗೆ ಇರ್ತದೆ ಗದ್ದೆಯಲ್ಲಿ. ನಾವು ಬೀಜ ಹಾಕಿ ಗದ್ದೆಗೆ 2 ದಿವಸದಲ್ಲಿ ನೆರೆ ಬಂದಿದೆ. ಆ್ಯಕ್ಚುಲಿ ಈ ಹುಣಿ ಸೈಡಲ್ಲಿ ಸ್ವಲ್ಪ ಉಂಟು, ಆದರೆ ಕಾಣ್ತಾ ಇಲ್ಲ ಸ್ವಲ್ಪ. ಅದಕ್ಕೆ ಹೇಗೆ ಅಂದರೆ ಸ್ವಲ್ಪ ಮುಂದೆ ಹೋಗಿರ್ತದೆ, ಅಂದರೆ ಈ ಬದಿಯಲ್ಲಿದ್ದದ್ದು ಸ್ವಲ್ಪ ಮುಂದೆ ಹೋಗಿರ್ತದೆ. ಅದನ್ನು ಆಚೆ ಕಡೆಯಿಂದ ಸ್ವಲ್ಪ ದೊಡ್ಡದಾದಮೇಲೆ ತೆಗೆದು ಈಚೆ ಸೈಡಲ್ಲಿ ಎಲ್ಲಿ ಗ್ಯಾಪ್ ಉಂಟು ಅಲ್ಲಿ ಎಲ್ಲ ಇಡಬೇಕಾಗ್ತದೆ ಸ್ವಲ್ಪ. ಇದಾಗಿತ್ತು ಈ ಸತಿದ್ದು. ಈಗ ಸೆಕೆಂಡ್ ಸ್ಟೆಪ್ ಅಂತ ಹೇಳ್ಬೋದು. ಸೆಕೆಂಡ್ ಸ್ಟೆಪ್ಪಿದ್ದು ಅಪ್ಡೇಟ್ ಭತ್ತದ ಕೃಷಿದು. ಮುಂದೆ ಸಹ ಅಪ್ಡೇಟ್ ಕೊಡ್ತಾ ಹೋಗ್ತೇವೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ. ಒಂದು ವೇಳೆ ಇಷ್ಟವಾಗಿದ್ದರೆ ನಮ್ಮ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.